ಹಳ್ಳಿಲಿ ಇದೇ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದೆಯಲ್ಲ ಗೆಂಡೆ. ನನ್ನ ಹೆಸರು ಗೆಂಡೇಸ್ ಕಾಳಾಸ್ ಜೇನ್ಕೊಪ್ಪಾಸ್ ಬಹುರುಲ್ಲಾ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಆಮೇಲೆ ದುಬೈಗೆ ಮಂತ್ಲಿ ಪಾಸ್ ಮಾಡ್ಸಿರೋದ್ರಿಂದ ಅವಾಗ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಯಾಕೆ ಬಟ್ಟೆ ಬದಲಾಯಿಸು ಅಂತ ಅದೇ ಬಟ್ಟೆಲಿ ಇದ್ದೀನಿ. ದುಬೈನಲ್ಲಿ ಏನ್ ಕೆಲಸ ಮಾಡ್ತಿದ್ಯಾ? ಸೀನಿಯರ್ ಕ್ಲೀನಿಂಗ್ ಮ್ಯಾನೇಜರ್ ಆಗಿದ್ದೀನಿ. ಅದೇ ಏರ್ಪೋರ್ಟ್ ಅಲ್ಲಿ ಇರೋ ಎಲ್ಲಾ ಟಾಯ್ಲೆಟ್ ಗಳನ್ನ ಕ್ಲೀನಿಂಗ್ ಮಾಡೋ ಮ್ಯಾನೇಜರ್ ನಾನೇ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ರೆ ಇಷ್ಟೊಂದು ಆಸ್ತಿ ಇದೆ, ಇಲ್ಲಿ ಸ್ವಾಭಿಮಾನ ಬದುಕೋದ್ ಬಿಟ್ಟು ಅಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋದಾ? ಅಂಕಲ್, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು 3000 ರೂಪೀಸ್ ಕೊಡ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ. ಆದ್ರೆ ಜನ ಯಾರು ಬಳಸದೆ ಕೆರೆ ಕಡೆ ಹೋಗ್ತಾರೆ ಎಲ್ಲ. ಆದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ 30,000 ರೂಪೀಸ್ ಕೊಡ್ತಾರೆ. ಅದಕ್ಕೆ ನಾನು ಅಲ್ಲೋ ಕೆಲಸ ಮಾಡ್ತಾ ಇದ್ದೀನಿ. ತಾವ್ ಯಾವಾಗ ಫ್ರೀ ಆಗಿದ್ದಾಗ ಬನ್ನಿ. ಅವಸರಾದ ಖಂಡಿತ ಬರ್ತೀನಪ್ಪ. ಖುದಾಫೀಸ್. ಒಣ ನನ್ ಗಂಡ ಆಗ್ಲಿ ಹಾಕೊಂಬಿಟ್ಟವನೆ. ಪಾಂಡ ನನ್ ಗಂಡನ್ ಜೀವ ಉಳಿಸು. ಮುರುಡಯ್ಯ, ನಾನ್ ಬಂದಿದ್ದೀನಿ, ಬಾಗಲ್ ತೆಗಿ, ದುಡುಕ್ಬೇಡ. ಮುರುಡಯ್ಯ, ಕುತ್ಕೋ. ಅಲ್ಲ ಕಣ ಮುರುಡಯ್ಯ, ಅನ್ನ ಕೊಡು ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೊತಾನೇನ? ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ ಅಣ್ಣ. ಚಂಡುಗೆಲ್ಲ ಚುಕ್ಕಿ ರೋಗ ಬಂದು ಕೆಜಿಗೆ 5 ರೂಪಾಯಿ ಕೇಳ್ತಾರೆ. ಹೊಟ್ಟೆಗೆ ಏನ್ ತಿನ್ಲಿ? ಸಾಲನ ಹೆಂಗ್ ತೀರಿಸ್ಲಿ ಅಣ್ಣ? ಅದಕ್ಕೆ ಪ್ರಾಣ ಕಳ್ಕೊಂಡ್ರೆ ಮರ್ಯಾದೆ ಉಳಿಯುತ್ತಾ? ಸಾಲ ತೀರುತ್ತಾ? ಬದುಕ್ ತೋರಿಸ್ಬೇಕು. ನೋಡು, ಹೊಳೆ ದಂಡೆ ಹತ್ರ ಇರೋ ಹೂವಿನ ಕೊಯ್ಲ ನೀನೇ ಕುಯ್ಕೋ, ಸಾಲ ತೀರೋವರೆಗೂ ನೀನೇ ಕುಯ್ಕೋ, ಆಯ್ತಾ? ನಿಮ್ಮ ಕಾರಣ ಯಾವತ್ತೂ ಮರೆಯಕ್ಕಿಲ್ಲಣ್ಣ. ಇನ್ಯಾವತ್ತೂ ನಾನು ಸಹಾಯ ಪ್ರಯತ್ನ ಮಾಡಕ್ಕಿಲ್ಲಣ್ಣ. ಹಾಗೇನಾದ್ರೂ ಪ್ರಯತ್ನ ಮಾಡಿದ್ರೆ ನೀನ್ ರೈತನೂ ಅಲ್ಲ, ನಾನಿನ್ ಸ್ನೇಹಿತನೂ ಅಲ್ಲ. ಯಾಕಯ್ಯ ಆ ಮುರುಡಿಯನ್ ಹೆಂಡತಿಗಿಂತ ಜಾಸ್ತಿ ಆಡ್ತಾ ಇದೆಯಲ್ಲ, ಏನಾಯ್ತು? ಸಾಲ ಮಾಡಿದ್ದ ತೀರಿಸಿ ಹೊರಟಲ್ಲ. ಯೋಚನೆ ಮಾಡ್ಬೇಡ, ಬದುಕಿದಾನೆ, ನಿನ್ ಸಾಲ ತೀರಿಸ್ತಾನೆ. ಹುಲಿಕೆರಪ್ಪ, ನನ್ ಕಾಪಾಡ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ? ರೈತರು ಇರೋದೇ ಹಾಗೆ ರೀ. ಅವ್ರ ಸಾಲ ಮನ್ನಾ ಮಾಡಾಯ್ತು, ಬೆಂಬಲ ಬೆಲೆ ಕೊಟ್ಟಾಯ್ತು, ಕಡೆಗೆ ರಾತ್ರಿ ಅವ್ರ ಮನೆಯಲ್ಲಿ ಮಲಗಿದ್ದು ಎದ್ದು ಬಂದಾಯ್ತು. ಈಗಿನ್ನ ಆ ವಿಧಾನಸೌಧನ ಅವ್ರ ಹೆಸರಿಗೆ ಬರ್ಕೊಡೋದೊಂದು ಬಾಕಿ. ಹಲೋ ಸರ್, ನೀವು ಮೈನಿಂಗ್ ಲೈಸೆನ್ಸ್ ಕೊಡಕ್ಕೆ ಡಿಲೇ ಮಾಡಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ವೇರ್ ಶುಡ್ ವಿ ಗೋ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ರಿ? ನೋಡ್ರಿ, ಅದೆಲ್ಲ ಆಗಲ್ಲ. ನಮ್ದು ರೈತರ ಪರವಾದ ಸರ್ಕಾರ. ಅವ್ರನ್ನ ನಾನೇನು ಕುತ್ತಿಗೆ ಹಿಡಿದು ಊರಿಂದ ಹೊರಗೆ ದಬ್ಲ? ಏನು ಬೇಡ ಸರ್, ನಮ್ಗೆ ಒಬ್ಬ ಎಫಿಷಿಯಂಟ್ ಡಿಸಿ ನ ಕೊಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಯಾವ ರೈತ ಡಿಸಿ ಮಾತನ್ ಕೇಳ್ತಾನ್ರಿ? ಸರ್, ಐ ಶೋ ಯು an aerial view of the village, ಸರ್. ಈ ಕಿಂಬರ್ಲೈಟ್ ಪೈಪ್ಸ್ ಇಲ್ಲಿ ಬರ್ತದೆ. ಅದೆಲ್ಲ ನನ್ಗೆ ಅರ್ಥ ಆಗಲ್ರಿ, ಟೈಮೇ ಇಲ್ಲ. ಹಲೋ, ಹೊಸಪೇಟೆಯಿಂದನಾ? ಏನಾಯ್ತ್ರಿ ಆ ಕೆಲಸ? ಇದೆಲ್ಲ ಬ್ಯಾಡಿತ್ರಿ. ಎಷ್ಟಿದೆ? ಅಯ್ಯೋ, ಇದು ಬಹಳ ಕೆಟ್ಟ ಕಾಲ ರೀ. ಎಲ್ಲೂ ವಿಡಿಯೋ ಕ್ಯಾಮ್ರಾ ಬಚ್ಚಿಟ್ಟಿಲ್ಲ ತಾನೆ? ಆಮೇಲೆ ಊರೆಲ್ಲ ಸಿಡಿ ರಿಲೀಸ್ ಮಾಡ್ಬಿಡ್ತೀರಾ ನೀವು? ಓ ನೋ, ನಾವಂತ ಚಿಲ್ರೆಗಳಲ್ಲ ಸರ್. ವಿ ಆರ್ ಅ ಮಲ್ಟಿ ನ್ಯಾಷನಲ್ ಕಂಪನಿ. ನಮ್ ಹುಡುಗ ಡಿಸಿ ಇದಾನಲ್ಲ, ಏನ್ ಅವನ ಹೆಸರು? ಪ್ರದ್ಯುಮ್ನ. ಏನ್ ಕಷ್ಟದ ಹೆಸರು ಇಟ್ಕೊಂಡಿದ್ದೀರಪ್ಪ. ನಂತರ ಕಲ್ಲೇಸಪ್ಪ ಅಂತ ಇಟ್ಕೊಳಕ್ ಆಗ್ಲಿಲ್ಲ. ನೋಡ್ರಿ, ಇವರೆಲ್ಲ USD ಎಂಪೈರ್ ಅನ್ನು ಮಲ್ಟಿನ್ಯಾಷನಲ್ ಕಂಪನಿ ಡೈರೆಕ್ಟರ್ಸ್. 5 years ಇಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಒಂದು ಜುಜುಬಿ ಮೈನಿಂಗ್ ಲೈಸೆನ್ಸ್ ತಗೊಳಕ್ಕೆ. ಈ ತರ ಎಲ್ಲ ಆದ್ರೆ ನಮ್ ದೇಶದಲ್ಲಿ ಯಾವ ಫಾರಿನರ್ ಇನ್ವೆಸ್ಟ್ ಮಾಡ್ತಾನೆ ಹೇಳಿ? ನೀವು ಮೊದಲು ಜೇನುಕೊಪ್ಪಕ್ಕೆ ಹೋಗಿ 2 ದಿವಸ ತಂಗಿ ರೈತರಿಗೆ ಬುದ್ಧಿವಾದ ಹೇಳಿ ಊರು ಕಾಲು ಮಾಡಿಸ್ಬೇಕು. ಆದ್ರೆ ನೋಟಿಸ್ಗೆ ಎಲ್ಲಾ ಫಾರ್ಮರ್ಸ್ ತುಂಬಾ ಖಾರವಾಗಿ ರಿಪ್ಲೈ ಕೊಟ್ಟಿದ್ದಾರೆ ಸರ್. ಡಬ್ಬಲ್ ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ರಿ. ಕೊಡೋದಕ್ಕೆ ಇವರಿದ್ದಾರೆ, ಕೊಡ್ಸೋದಕ್ಕೆ ನೀವಿದ್ದೀರಾ. ರೈತರಿಗೇನ್ರಿ? ದುಡ್ಡಿನ ಆಸೆ ತೋರಿಸಿದ್ರೆ ನಮ್ ಜಮೀನ್ ತಗೊಳ್ಳಿ ಅಂತ ಮೇಲ್ ಬಿದ್ದು ಬರ್ತಾರೆ. ನೋಡಿ, ಆ ಊರಲ್ಲಿ ಕುರುಪಯ್ಯ ಅಂತ ನನ್ನ ಶಿಷ್ಯ ಒಬ್ಬ ಇದ್ದಾನೆ. ನೀವು ಅವನ್ನ ಹಿಡ್ಕೊಳ್ಳಿ, ಎಲ್ಲ ಕೆಲಸ ಆಗತ್ತೆ. ಇದೇ ನೋಡಿ ಜೇನುಕೊಪ್ಪ, ಎಷ್ಟು ಸುಂದರವಾಗಿದೆ ಈ ಊರು. ಈ ನದಿ, ಈ ಬೆಟ್ಟ, ಈ ಕೋಟೆ. ಅಂತಂಡೇ ಮಾಡ್ರ, ಆ ಕೋಟೆ ಸುಮ್ಮನೆ ನಿಂತ್ಕೊಂಡೇ ಇರ್ತದೆ, ಆ ಬೆಟ್ಟ ಬಿದ್ಕೊಂಡೇ ಇರ್ತದೆ, ಈ ನದಿ ಹರಿತ್ಲೇ ಇರ್ತದೆ.
ಮಾರ್ಕೆಟ್ ವ್ಯಾಲ್ಯೂಗಿಂತ ಡಬಲ್ ಕೊಡ್ಸೋಣ. ಆದ್ರೆ ಎಲ್ಲಾರ್ ಭೂಮಿ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಂದ್ರೆ ನೆಲ ಹಿಡ್ಕೊಂಡ್ ಕೆಲಸ ಮಾಡ್ಬೇಕು ಅನ್ನಿ. ನೆಲ ಹಿಡ್ಕ ಅಂದ್ರೆ ಈ ತಲೆ ಹಿಡ್ಕ ಇಲ್ವಾ, ಹಂಗೆ ನೆಲ ಹಿಡ್ಕ. ಅವ್ರು ತಲೆ ಹಿಡಿತಾರೆ, ನಾವು ನೆಲ ಹಿಡಿತೀವಿ. ಪ್ಯೂರ್ ನಾನ್ ವೆಜ್. ಸರ್ಕಾರ USD ಎಂಪೈರ್ ಅನ್ನೋ ಒಂದು ಫಾರಿನ್ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದೆ. ಅವ್ರು ಬಂದು ಇಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಸರ್, ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಸರ್. ಅಂದ್ರೆ ಅವ್ರು ಈ ಜಾಗದಲ್ಲಿ ಗಣಿಗಾರಿಕೆ ಶುರು ಮಾಡ್ತಾರೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕಾಗತ್ತೆ. ವಾಟ್ ಈಸ್ ಸ್ಪೀಕಿಂಗ್? ನಮ್ ವಿಲೇಜರ್ಸ್ ಒಪ್ಪಿಗೆಯಲ್ಲಿ ಹೆಂಗ್ರಿ ಪರ್ಮಿಷನ್ ಕೊಟ್ರಿ ನೀವು? ವೆರಿ ಬ್ಯಾಡ್, ವೆರಿ ಬ್ಯಾಡ್. ತಡ್ಕೊಳ್ಳಾರ್ದವನು ಹಿಡ್ಕೊಂಡ್ ಸತ್ನಂತೆ. ತಡ್ಕೊಳ್ರಪ್ಪ, ತಡ್ಕೊಳ್ರ. ಅವ್ರಿನ್ನು ಮುಗಿಸೇ ಇಲ್ಲ. ಹೇಳಿ ಸರ್, ಹೇಳಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳ್ಸಲ್ಲ, ಸರ್ಕಾರ ಪರಿಹಾರ ಕೊಡುತ್ತೆ. ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ. ಆಸ್ಪತ್ರೆ, ಆಂಬ್ಯುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಡುತ್ತೆ. ಒಂದ್ ಎಕರೆಗೆ ಎಷ್ಟು ಕೊಟ್ರೆ ಸಾ? ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ 25,000 ಇದೆ ಒಂದ್ ಎಕರೆಗೆ. ಆದ್ರೆ ನಾನು ನಿಮ್ಗೆ 50,000 ಶಿಫಾರಸ್ ಮಾಡಿದೀನಿ. ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ಕೊಂಡ್ರ? ತಿಳ್ಕೊಳ್ಳದೆ ಮಾತಾಡ್ತೀರಪ್ಪ. ಕೈ ತುಂಬಾ ದುಡ್ಡು ತಗೊಂಡ್ ಮದ್ವೆ ಹಬ್ಬ ಶೋಭನ್ವ ಮಾಡಿ. ಈಗ ನಮ್ ಸೀರಾ ಅವನಿಗೆ ವಯಸ್ಸಿಗೆ ಬಂದ್ ಮಗಳವಳಪ್ಪ. ದುಡ್ಡು ತಗೊಂಡ್ ಪ್ಯಾಟೆಗೆ ಹೋಗಿ ಸೆಟ್ಲ್ ಆಗೋದ್ ಬಿಟ್ಬಿಟ್ಟು. ಅಲ್ಲ, ನಮ್ಮೂರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ 1,000 ಅರ್ಜಿ ಬರ್ದ. ಕೊಟ್ಟಿದ್ದನ್ನೆಲ್ಲ ನಿಮ್ ಹೊಂಡ್ ಕೆಳಗಡೆ ಹಾಕೊಂಡ್ ಕುಂತ್ಕೊಂಡ್ಬಿಟ್ರಿ. ಈಗ ಗಣಿಗಾರಿಕೆ ಕಿಸಿಯಕ್ ಬಂದಿದ್ದೀರಾ. ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ. ಊರ್ಗೊಂದ್ ಆಸ್ಪತ್ರೆ ಇಲ್ಲ. ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟವಾಗ ದೋಣಿಲೇ ಹೆರಿಗೆ ಆಗೋಗೈತೆ. ಊರಿಗೆ ಸೌಲಭ್ಯ ಕೊಡದ್ ಬಿಟ್ಟು ಊರ್ನೇ ಬಿಟ್ಟು ಹೋಗೋಂತಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ನಿಮ್ಗೆ ಸೌಲಭ್ಯಗಳು ಯಾಕಬೇಕು? ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ, ಜಮೀನು, ಈ ಗುಡ್ಡ, 10 ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಡಿದೆ. ಯಾರನ್ನ ಕೇಳಿ ಮಾರಿದ್ರಿ? ನದಿ ನಮ್ಮ ತಾಯಿ ಇದ್ದಾಗೆ. ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಜಮೀನ ಯಾರ ಅಪ್ಪಂದು ಅಂತ ತಿಳ್ಕೊಂಡು ನೀವು ಮಾರಕ್ ಹೊರಟಿದ್ದೀರಾ? ನಮ್ಮನ್ನ ಒಂದ್ ಮಾತು ಕೇಳಿದ್ರ? ನೀವು ನೋಟಿಸ್ ಕೊಟ್ಬಿಟ್ಟು ಊರ್ಬಿಟ್ಟು ಹೋಗೋದು ಹೇಳಿದ ತಕ್ಷಣ ಹೊರಟ್ಬಿಡ್ಬೇಕಾ? ಏರ್ ಕಂಡೀಷನ್ ಬಂಗೇಲ್ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪ್ನಿಗೆ ನಮ್ಮ ಹಳ್ಳಿನ ಪರಬಾರೆ ಮಾಡಕ್ ಕೊಟ್ಟಿದ್ದಾರಲ್ಲ, ಏನ್ರಿ ಅಧಿಕಾರ ಇದೆ ನಿಮ್ಗೆ? ನಿಮ್ಗೇನ್ ಹಕ್ಕಿದೆ? ಈ ಹಳ್ಳಿ ನಮಗ್ ಮಾತ್ರ ಸೇರಿತಲ್ಲ, ಇಲ್ಲಿ ಬದುಕಿರೋ ಪ್ರಾಣಿ, ಹಾರಾಡೋ ಪಕ್ಷಿ ಒಂದೊಂದ್ ಚಿಟ್ಟೆಗೂ ಸೇರ್ಬೇಕಾಗಿತ್ತು. ಮೊದಲು ಅದ್ರ ಪರ್ಮಿಷನ್ ತಗೊಂಬನ್ನಿ ನೀವು. ಭೂಮಿ ಮೇಲಿರೋ 1 ಅಡಿ ಮಣ್ಣು ಮಾತ್ರ ರೈತನ್ ಸೇರಿದ್ದು ಅನ್ನತ್ತೆ ಕಾನೂನು. ಅದ್ರ ಕೆಳಗಡೆ ಇರೋ ನಿಧಿ, ನಿಕ್ಷೇಪ ಎಲ್ಲ ಸರ್ಕಾರ ಸೊತ್ತು ಅಂತ ಗೊತ್ತು ತಾನೆ? ಗೊತ್ತು. ಒಂದ್ ಕೆಲ್ಸ ಮಾಡಿ, ನಮ್ಗೆ ಮೇಲ್ಗಡೆ ಇರೋ 1 ಅಡಿ ಮಣ್ಣು ಸಾಕು. ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡು ಹೋಗಿ. ಆಗತ್ತಾ? ಆಗತ್ತೇನ್ರಿ ನಿಮ್ಮ ಕೈಲಿ? ಈ ಮಣ್ಣಲ್ಲಿ 20 ಜಾತಿ ಹೂಗಳನ್ನ ಬೆಳಿತೀವಿ. ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಮಣ್ಣಿಗೆ ಅಂಥ ವಿಶೇಷವಾದ ಗುಣ ಇದೆ. ಅಂಥ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ? ಹೂವ ಮಾರಕ್ ಹೋದ್ರೆ ಕೆಜಿಗೆ 20 ರೂಪಾಯಿ ಕೇಳ್ತಾರೆ. ಅದ್ರಲ್ಲೂ 5 ರೂಪಾಯಿ ಕಮಿಷನ್. ರೇಟೇ ಸಿಗಕ್ಕಿಲ್ಲ. ಎಲ್ಲ ರಸ್ತೆಗೆ ಸುರಿದ್ ಬರ್ತೀವಿ. ನಮ್ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಅಂತದ್ರಲ್ಲಿ 1 ಎಕರೆಗೆ ಅವರು 50,000 ಕೊಡ್ತೀವಿ ಅಂತಂದ್ರೆ ತಗೊಳ್ಳೋದು ಜಾಣ್ತನವಲ್ಲವ್ರ? ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ? ನಮ್ ಕುರ್ಪಯ್ಯ ಹೇಳೋದೇ ಸರಿ. ನೋಡ್ರಪ್ಪ, ಎಲ್ರು ಯೋಚನೆ ಮಾಡಿ. ನಾವು ಭೂಮಿನ ಕೊಡೋದಿಲ್ಲ, ನೋಡಿ ಬಿಡೋದಿಲ್ಲ, ಕಿತ್ಕತಾರೆ. ಅಂತದ್ರಾಗೆ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ನಮ್ ಭೂಮಿನ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬದುಕೋದು ಒಳ್ಳೇದಲ್ರ? ಊರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡದೆ ಎಂಜಿಲ್ ಕಾಸಿಗೆ ಭೂಮಿನ ಮಾರಿ ಓಡೋಗೋದಕ್ಕೆ ತಯಾರಾಗಿದೆಯಲ್ಲ ನೀನೊಬ್ಬ ಮುಖಂಡನ. ಛೇ! ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನಿನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನಗೆ ಮೊನ್ನೆ ಮುರುಡಿಯ ಯಾಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ? ಸರ್ಕಾರ ಜೊತೆಗೆ ಹೋಗಿ ನೀನು ದಳ್ಳಾಳಿ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಿಧಿ ಐತೆ ಅಂತಾರೆ. ಭೂಮಿಲಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ. ಆಕ್ಚುಲಿ ನಿಧಿ ಅಲ್ಲಪ್ಪ, ಅದು ನದಿ. ಯಾವಾಗ ಏನ್ ಮಾತಾಡ್ತೀನಿ? ಚಿನ್ನಾನೋ ಬೆಳ್ಳಿನೋ ಇರ್ಬೇಕು ಹಂಗಂತೀಯ? DC ಸಾಹೇಬ್ರೆ, ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ
ಜೇನುಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಒಂದಿಂಚು ಭೂಮಿ ಕೊಡೋದಿಲ್ಲ ಅಂತ. ಇದು ಅವ್ರ ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ? ಸರ್ ನೀವು ಕೂತ್ಕೊಳ್ಳಿ ಸರ್ ನೀವು. ನೋಡ್ರಪ್ಪ, ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಬರ್ರೇ. ಯಾರ ಗೊಡ್ಡು ಬೆದರಿಕೆಗೂ ಹೆದರ್ಕೊಡದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ ಜೊತೆ ಬನ್ನಿ. ದುಡ್ಡು ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಜಗತ್ತಿನ ಹಿಂದೆ 1000 ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗೆ ನಂಬಿಕೆ. ಈ ನದಿ ಹೆಸರು ಕರ್ಮ ನಾಸಿನಿ ಅಂತ. ಯಾರಿಗಾನ ಮಾರ್ಬಿಟ್ರೆ ಕರ್ಮ ಕಳ್ಕೊಂಡಂಗ. ನಿಮ್ ಕಾರು ಆ ಸೇತುವೆ ಮೇಲೆ ಬಂತಲ್ಲ, ಹಂಗ ಬಂದ್ರೆ 12 ಮೈಲಿ ಏನ್ ಸಾ. ನಮ್ಮ ಊರಿಗೆ ದೋಣಿ ಮೇಲೆ ಬಂದ್ರೆ ಒಂದೇ ಮೈಲಿ. ಈಗ ರೈಟ್ ಲೆಕ್ಕಿಲ್ಲ, ಹೂವ ಹಿಂಗ್ ರೈಟ್ ಹ್ಯಾಂಡ ಕಾಲ್ ಬಿಡ್ತೀನಿ. ತಿಳ್ಕ ಕುಂಟ್ರನೆ ಅವನ್ಗೆ ನಾಟಕದಲ್ಲಿ ಪಾಲ್ಟ್ ಮಾಡೋ ಹುಚ್ಚು. ರಾಣಿ ಪಾಲ್ಟ್ ಕೊಟ್ಟು ಸೊಂಟದ ಮೇಲೆ ಕುಂಡ್ರಸ್ಕೊಂಡು ಹಂಗೆ ಎತ್ಕೊಂಡು ಸಿಂಹಾಸನ ಕುಣಿಸ್ಬಿಟ್ಟು ಪರದೆನ ಎತ್ತಾ ಇದ್ವಿ. ಸೀನ್ ಮುಗಿದ್ಮೇಲೆ ಪರದೆನ ಇಳಿಸ್ಬಿಟ್ಟು ಹಂಗೆ ಎತ್ಕೊಳ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಕುಂಟ್ರಾಡಿ ಇರ್ತೀವಿ. ಅಯ್ಯೋ ಮರ್ಬಿಡೆ ಸರ್, ನಮ್ ಕಡೆ ತ್ಯಾವ ಜಾಸ್ತಿ ಜಾರ್ ಬಿದ್ದಿರೋ ಸರ್. ಹೂವಿನ ಲೆಕ್ಕ ಕಿಕ್ಕಬೇಡಿ ಸರ್. ಒಟ್ಟಿನಲ್ಲಿ ನಿಮ್ ನೆಲ ಹಿಡ್ಕೊಡೋ ಜವಾಬ್ದಾರಿ ನಂದು. ನನ್ಗನ್ಸತ್ತೆ ಆ DC ಫೋನ್ ಬೇಕಂತಾನೆ ಬಿಟ್ಟೋಗಿದ್ದಾನೆ. ಯಾಕೆ? ಮಳ್ಳಿ ನಿನ್ ಅಕ್ಕ ಆಗಿದ್ರು ಲವ್ ಮ್ಯಾಟ್ರಲ್ ನಾನೇ ಸೀನಿಯರು. ಇನ್ 3 ಸೆಕೆಂಡ್ ಅಲ್ಲಿ ಆ DC ಫೋನ್ ಮಾಡ್ತಾನೆ ನೋಡು. 1 2 3. ಹಲೋ, ನಾನು DC ಪ್ರದ್ಯುಮ್ನ ಮಾತಾಡ್ತಿರೋದು. ನಿಮ್ ಸೆಲ್ ದೋಣಿಲೆ ಬಿಟ್ಬಿಟ್ಟಿದ್ರಿ, ಹ್ಯಾಕ್ ತಲುಪಿಸೋದು? ನಿನ್ನ ತಾನೇ ಇರ್ಲಿ, ನಾನೇ ಬಂದು ತಗೊಳ್ತೀನಿ. ನಿನ್ ಲೀಜರ್ ಟೈಮ್ ಯಾವಾಗ? ನಮ್ ಕಾಲೇಜ್ ಮುಗಿಯೋದು 4 ಗಂಟೆಗೆ, 6 ಗಂಟೆಗೆ ಬಸ್ ಇರೋದು. ಅಂದ್ರೆ 2 hours ಟೈಮ್ ಇದೆ ಅಂತ ಆಯ್ತು. ಇವತ್ತು 4 o'clock ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್. ಓಕೆ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದು ಹೀಗೆ ಶುರುವಾಗಿದ್ದು. ಅವ್ನ್ ಕ್ಯಾಮ್ರಾ ಬಿಟ್ಟೋದ, ಇವನ್ ಸೆಲ್ ಫೋನ್ ಬಿಟ್ಟೋದ. ನೀನೆ ಲಕ್ಕಿ ಕಣೆ, ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ DCನೇ ಬುಟ್ಟಿಗೆ ಹಾಕೊಂಡೆ. ಸುಮ್ಮನೆ ಇರೆ. ತುಂಬಾ ಒಳ್ಳೆಯವಳು. ಅದು ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ. ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋ, ಇಟ್ಸ್ ಓಕೆ. ಈ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ. ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ, ಆಗಾಗ ಕಾಲೇಜ್ ಹತ್ರನೂ ಬರ್ತಾ ಇರ್ತೀನಿ. ಇಸ್ ಇಟ್ ಓಕೆ? ಈ ಫೋಟೋಲಿ ತುಂಬಾ ಮುದ್ದ ಕಾಣ್ತೀರಾ. ನೀನು ಅಷ್ಟೇ ತುಂಬಾ ಸುಂದರವಾಗಿದ್ಯಾ.